ಧಾರವಾಡದಲ್ಲಿ ಮಳೆಗೆ ಬೆಣ್ಣೆ ಹಳ್ಳ ಉಕ್ಕಿ ಹರಿದಿದೆ. ಇನ್ನು ಯಮನೂರು ಸೇತುವೆ ಬಳಿ ಈ ಬೆಣ್ಣೆ ಹಳ್ಳ ಉಕ್ಕಿ ಹರಿದಂತ ಪರಿಣಾಮ ಜನಸಾಗರ. ಧಾರವಾಡದಲ್ಲಿ ಮಳೆ ಆರ್ಭಟ ಹೆಚ್ಚಾಗಿದೆ. ಬೆಣ್ಣೆ ಹಳ್ಳ ಸೇತುವೆ ಉಕ್ಕಿ ಹರಿತಾ ಇದೆ. ಹಳ್ಳ ನೋಡೋದಕ್ಕೆ ಜನ ಆಗಮಿಸ್ತಾ ಇದ್ದಾರೆ. ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಅಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ. ಪೊಲೀಸರ ಎಚ್ಚರಿಕೆಗೂ ಬಗ್ಗದ ನಿವಾಸಿಗಳು ಅಲ್ಲಿ ಆಗಮಿಸ್ತಾ ಇರೋದು, ಆ ದೃಶ್ಯಗಳನ್ನ ನೋಡೋಕೆ ಬರ್ತಾ ಇರುವಂತದ್ದು. ಅಂದ್ರೆ ಅಪಾಯ ಇದೆ, ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ಪೊಲೀಸರು ಅಲ್ಲಿ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ನೀವು ದೃಶ್ಯಗಳನ್ನ ಕೂಡ ಗಮನಿಸಬಹುದು. ಅಲ್ಲಲ್ಲಿ ಜನ ಬಂದು ಸೇರ್ತಾ ಇರುವಂತದ್ದು. ಪೊಲೀಸರು ಅವರನ್ನ ಕಳಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಭಾರಿ ಮಳೆ ಆಗ್ತಾ ಇದೆ, ಹೀಗಾಗಿ ಬೆಣ್ಣೆ ಹಳ್ಳ ಆ ಸೇತುವೆ ಉಕ್ಕಿ ಹರಿತಾ ಇದೆ. ಮಳೆ ಇನ್ನೂ ಕೂಡ ಹೆಚ್ಚಾಯಿತು ಅಂದ್ರೆ ಮುಂದೆ ಕೆಟ್ಟ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಹೀಗಾಗಿ ಈಗಲೇ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡಲಾಗ್ತಾ ಇದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಪ್ಯಾಟಿ ನೀಡಿರುವಂತಹ ವರದಿ ಇದೆ, ಬನ್ನಿ ನೋಡೋಣ. ಧಾರವಾಡ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಸುರಿದಂಥ ಭಾರಿ ಮಳೆಗೆ ಎಲ್ಲ ಹಳ್ಳಗಳು ತುಂಬಿ ಹರಿತಾವಿಲ್ಲ. ಅದರಲ್ಲೂ ಕೂಡ ಜಿಲ್ಲೆಯ ಪ್ರಮುಖ ಹಳ್ಳವಾದಂತಹ ಬೆಣ್ಣೆ ಹಳ್ಳಕ್ಕೆ ಪ್ರವಾಹ ಬಂದಿದೆ. ನಾವೀಗ ನಿಂತಿರೋದು ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಯಮನೂರು ಗ್ರಾಮದ ಬ್ರಿಡ್ಜ್ ಬಳಿ. ಇಲ್ಲಿ ಒಂದು ದೊಡ್ಡ ಬ್ರಿಡ್ಜ್ ಇದೆ. ಆ ಬ್ರಿಡ್ಜಿನ ಎರಡೂ ಬದಿಯಲ್ಲಿ ಯಾವ ರೀತಿ ನೀರು ಹರಿತಾ ಇದೆ ಅನ್ನೋದನ್ನು ನೀವು ನೋಡ್ಬೋದು. ಅಂದರೆ ಸುಮಾರು 8 ರಿಂದ 10 ಅಡಿಯಷ್ಟು ನೀರು ಇಲ್ಲಿ ಹರಿತಾ ಇದೆ. ನೀವು ವಿದ್ಯುತ್ ಕಂಬಗಳನ್ನ ನೋಡಿದರೆ ಗೊತ್ತಾಗುತ್ತೆ ಎಷ್ಟೊಂದು ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅಂತ. ಸಾಮಾನ್ಯವಾಗಿ ಈ ಒಂದು ಹಳ್ಳಕ್ಕೆ ಪ್ರವಾಹ ಬಂದಾಗ ಸುತ್ತಮುತ್ತಲಿನ ಎಲ್ಲ ಹೊಲಗಳಿಗೆ ನೀರು ನುಗ್ಗಿ ಅಲ್ಲಿಯ ಬೆಳೆಗಳನ್ನು ಆಪೋಷಣ ತಗೊಳ್ತದೆ. ಈ ಬಾರಿಯೂ ಕೂಡ ಹಾಗಾಗಿದೆ. ಅಂದರೆ ಕುಂದಗೋಳ ಹಾಗೂ ಗದಗ ಸುತ್ತಮುತ್ತ ಪ್ರದೇಶದಲ್ಲಿ ಮಳೆ ಆದರೆ ಈ ಒಂದು ಹಳ್ಳಕ್ಕೆ ಪ್ರವಾಹ ಬಂದ್ಬಿಡುತ್ತೆ. ನೀವು ಕಣ್ಣು ಹಾಯಿಸಿದಷ್ಟು ದೂರದವರೆಗೂ ಕೂಡ ಇಲ್ಲಿ ನೀರನ್ನು ಕಾಣ್ಬೋದು. ಸಂಪೂರ್ಣವಾಗಿ ನದಿಯ ರೂಪದಲ್ಲಿ ಈ ಒಂದು ಹಳ್ಳ ಹರಿತಾ ಇದೆ. ಇಲ್ಲಿ ಏನು ವಿಶೇಷ ಅಂದರೆ ಇಲ್ಲಿ ಯಮನೂರಿನ ಚಾಂಗದೇವರು ಭಾಳ ಫೇಮಸ್ಸು, ಭಾವೈಕ್ಯತೆಗೆ ಹೆಸರಾಗಿರುವಂತಹ ಒಂದು ಊರಿದು. ಇಲ್ಲಿಯ ದೇವರಿಗೆ ಬರೋರೆಲ್ಲ ಈ ಒಂದು ಬೆಣ್ಣೆ ಹಳ್ಳದಲ್ಲಿ ಸ್ನಾನ ಮಾಡ್ತಾರೆ. ಇದೊಂದು ಪವಿತ್ರ ಸ್ನಾನ ಅಂತಲೇ ಫೇಮಸ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸ್ನಾನಕ್ಕೆ ನಿರ್ಬಂಧ ಹೇರಿದೆ ಈ ಒಂದು ಮಳೆ ಹಿನ್ನೆಲೆಯಲ್ಲಿ. ಆದರೂ ಕೂಡ ಜನರು ಸ್ನಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಪೊಲೀಸರು ಕೂಡ ಬಂದುಬಿಟ್ಟು ಎಲ್ಲರನ್ನು ಬೇರೆ ಕಡೆ ಕಳಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಪೊಲೀಸ್ ಸಿಬ್ಬಂದಿ ಕೂಡ ಇಲ್ಲಿಯ ಎಲ್ಲರನ್ನು ಕೂಡ ಏನು ಹಳ್ಳದ ಸುತ್ತಮುತ್ತ ಯಾರು ಹೋಗಬೇಡ್ರಿ ಅಂತಲೂ ಕೂಡ ಕಳಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಜನ ಈ ಒಂದು ಹಳ್ಳವನ್ನು ನೋಡಲಿಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಸಾಕಷ್ಟು ಕುತೂಹಲ. ಪ್ರತಿ ವರ್ಷವೂ ಕೂಡ ಇದೇ ರೀತಿ ಸಾಕಷ್ಟು ಹಾನಿಯನ್ನು ಮಾಡುವಂತಹ ಈ ಒಂದು ಬೆಣ್ಣೆ ಹಳ್ಳ ಈ ಬಾರಿಯೂ ಕೂಡ ಹಾನಿಯನ್ನು ಮಾಡ್ತಾ ಇದೆ. ಇನ್ನೊಂದು ಬದಿಯಲ್ಲಿ ನೋಡ್ತಾ ಇರ್ಬೋದು, ಈ ಕಡೆಯೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಎಷ್ಟೊಂದು ರಭಸವಾಗಿ ಹೊಲಗಳಿಗೆ ಮತ್ತು ಅಕ್ಕಪಕ್ಕದ ಪ್ರದೇಶಕ್ಕೆ ನೀರು ನುಗ್ತಾ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ಈಗಾಗಲೇ ಈ ಒಂದು ಏನು ಹಳ್ಳದ ಪಾತ್ರ ಚಿಕ್ಕದಿದ್ದರೂ ಕೂಡ ನೀರಿನ ಪ್ರಮಾಣ ಹೆಚ್ಚಾದ ಕೂಡಲೇ ಅದು ಸಂಪೂರ್ಣವಾಗಿ ಹೊಲಗಳಿಗೆ ನುಗ್ಗುತ್ತದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿಯ ರೈತರಿಗೆ ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತದೆ. ಈಗ ನೋಡ್ತಾ ಇರ್ಬೋದು, ಇವೆಲ್ಲ ಹೊಲಗಳು ಅಂದರೆ ಹಳ್ಳದ ಪಕ್ಕದಲ್ಲಿರುವಂತಹ ಹೊಲಗಳು ಇದೀಗ ಸಂಪೂರ್ಣ ಜಲಾವೃತವಾಗಿವೆ. ಈ ನೆಲೆಯಲ್ಲಿ ರೈತರು ಈ ಬಾರಿಯೂ ಕೂಡ ಮುಂಗಾರು ಬೆಳೆಯನ್ನು ಪಡೆಯುವಲ್ಲಿ ವಿಫಲ ಆಗ್ತಾರೆ ಅಂತಲೇ ಹೇಳ್ಬೋದು. ಈ ಬಾರಿ ತುಂಬ ಚೆನ್ನಾಗಿರುವ ಮಳೆ ಬಿದ್ದಿರೋ ಹಿನ್ನೆಲೆಯಲ್ಲಿ ಎಲ್ಲ ರೈತರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಹೆಸರನ್ನು ಬಿತ್ತಿದರು. ಆದರೆ ಇದೀಗ ಅದೆಲ್ಲವೂ ಕೂಡ ನೀರಿಗೆ ಆಪೋಷಣ ಆಗಿದೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ಬಾರಿಯೂ ಕೂಡ ರೈತರಿಗೆ ಈ ಒಂದು ಬೆಣ್ಣೆ ಹಳ್ಳ ಕಣ್ಣೀರು ತರಿಸ್ತಾ ಇರೋದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.